ಓಂ ಶ್ರೀ ಸತ್ ಉಪಾಸಿಯೇ ನಮಃ ಶ್ರೀ ಮಹಾತ್ರೇ ನಮಃ. ವಿಶೇಷವಾಗಿ ಇವತ್ತಿನ ದಿವಸ 17/7/2026 ಶುಕ್ರವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಇರ್ತಕ್ಕಂಥದ್ದು ಬೆಳಗ್ಗೆ 6:28 ನಂತರ ಉಪರಿ ಚತುರ್ದಶಿ ಇರ್ತಕ್ಕಂಥದ್ದು ಶುಕ್ರವಾರ. ಮಖಾ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ರಾಹುಕಾಲ ನೋಡಿದಾಗ 10:53 12:29 ಗುಳಿಕ ಕಾಲ ನೋಡಿದಾಗ 7:41 9:17 ಯಮಗಂಟ ಕಾಲ ನೋಡಿದಾಗ 3:41 5:17 ಇರ್ತಕ್ಕಂಥದ್ದನ್ನ ನೀವು ನೋಡುವಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಮಖಾ ನಕ್ಷತ್ರ ಪ್ರಭಾವ, ಕೇತುವಿನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ, ಅದರ ಜೊತೆಯಲ್ಲಿ ಶುಕ್ರನ ಆ ದಿನವೂ ಕೂಡ ಇರ್ತಕ್ಕಂಥ ಶುಕ್ರವಾರ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಇದೆಲ್ಲದಕ್ಕಿಂತಲೂ ಕೂಡ ಹೇಳೋದಕ್ಕೆ ಮೊದಲು ಕೆಲವೊಂದು ತಾಂತ್ರಿಕ ಕಾರಣದಿಂದ ಕೊನೆಯ 2 ರಾಶಿಗಳು ಅಥವಾ 1 ರಾಶಿಗಳು ಡಿಲೀಟ್ ಆಗ್ತಾರೆ ಅಪ್ಲೋಡ್ ಮಾಡಿದಾಗ. ಅದಕ್ಕೆ ನಿಮ್ಮೆಲ್ಲರಲ್ಲೂ ಕೂಡ ಕ್ಷಮೆ ಕೇಳ್ತೀವಿ. ತಾಂತ್ರಿಕ ಕಾರಣಗಳಿರ್ತಕ್ಕಂಥದ್ದಾಗಿರೋದ್ರಿಂದ ಸಮಸ್ಯೆ ಆಗಿದೆ. ಇನ್ನು ಮುಂದೆ ಆ ರೀತಿ ಆಗದಂಗೆ ನೋಡಿಕೊಳ್ತೀವಿ, ಚಿಂತೆ ಮಾಡುವಂಥ ಅವಶ್ಯಕತೆಗಳು ಬೇಡ. ಇನ್ನು ಕೇತುವಿನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ ಏನೆಲ್ಲ ಪ್ರಭಾವ ಮತ್ತೆ ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಸಾಮಾನ್ಯವಾಗಿ ಮೇಷರಾಶಿಗೆ ಸಂಬಂಧಪಟ್ಟಂತೆ ಪಂಚಮದಲ್ಲಿ ಕೇತು ಇದ್ದಾನೆ ಅಂತಂದಾಗ ಸ್ವಲ್ಪ ಮಕ್ಕಳಿಂದ ಏನೋ ಚಿಂತೆ ಮತ್ತೊಂದು ಅನ್ನೋ ರೀತಿಯಲ್ಲಿ ಸ್ವಲ್ಪ ಭಾಸವಾಗುವಂಥ ಸ್ಥಿತಿ ಕಂಡು ಬರುತ್ತೆ. ಆದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಯನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಮತ್ತೆ ಆರ್ಥಿಕವಾದಂಥ ಸ್ಥಿತಿಯಲ್ಲೂ ಕೂಡ ಸ್ವಲ್ಪ ಸುಧಾರಣೆಯನ್ನು ಕಾಣ್ತಕ್ಕಂಥ ಸಂದರ್ಭಗಳು. ಅದೇ ರೀತಿಯಲ್ಲಿ ಸ್ವಲ್ಪ ಅಷ್ಟಮಾಧಿಪತಿಯ ದೃಷ್ಟಿಯೂ ಕೂಡ ಕೇತುವಿನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ವ್ಯಾಜ್ಯಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಒತ್ತಡಗಳ ಜಾಸ್ತಿ ಇರುತ್ತೆ, ಕಲಹಗಳ ಜಾಸ್ತಿ ಇರ್ತಕ್ಕಂಥ ಸಂದರ್ಭ, ವಿದ್ಯಾಭ್ಯಾಸದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡೋದಕ್ಕೆ ಆಗದಲೇ ಇರ್ತಕ್ಕಂಥ ಸಂದರ್ಭಗಳು, ಕೌಟುಂಬಿಕವಾದಂಥ ಅಸ್ಥಿರತೆಗಳನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಪ್ರಯಾಣ ವಿಘ್ನಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂಥ ಸ್ವರೂಪಗಳಿಲ್ಲ, ಬಟ್ ಆದರೆ ಸ್ವಲ್ಪ ಏನಾದರೂ ಪೆಟ್ಟು ಮಾಡಿಕೊಳ್ತಕ್ಕಂಥ ಸಂದರ್ಭಗಳು ಬರಬಹುದು. ಯಂತ್ರೋಪಕರಣಗಳಿಂದ, ವಾಹನಗಳಿಂದ, ಎಲೆಕ್ಟ್ರಾನಿಕ್ ಸಾಧನಗಳಿಂದ ಸಣ್ಣ ಪುಟ್ಟದಾಗಿ ಪೆಟ್ಟು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ಏನಾದರೂ ಬರಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದಿರಬೇಕಾಗತ್ತೆ. ಉದ್ಯೋಗ ನಷ್ಟಗಳಾಗ್ತಕ್ಕಂಥದ್ದು, ಬಂದಂಥ ಅವಕಾಶ ಕೈತಪ್ಪುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುವಂಥದ್ದನ್ನು ಮೇಷರಾಶಿಯನ್ನು ನೋಡ್ತೀರಿ. ಹಾಗಾಗಿ ಶ್ರೀಲಕ್ಷ್ಮಿಗೆ ಕೆಂಪು ಹೂವಿನಿಂದ ಪೂಜೆಯನ್ನು ಸಲ್ಲಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ನಿದ್ರಾ ಭಂಗವಾಗಬಹುದು ಅಂತಕ್ಕಂಥ ಸಂದರ್ಭಗಳು, ಆರ್ಥಿಕವಾದಂಥ ಮುಗ್ಗಟ್ಟುಗಳು ಹೆಚ್ಚಾಗ್ತಕ್ಕಂಥ ಸ್ಥಿತಿ, ಸಾಲದ ಪ್ರಮಾಣ ಹೆಚ್ಚಾಗುವಂಥ ಸಂದರ್ಭಗಳು ಬರುವಂಥದ್ದು, ದಾಂಪತ್ಯ ಸ್ವಲ್ಪ ಅತೃಪ್ತಿ ಮತ್ತು ಅಸಮಾಧಾನದಿಂದ ಕೂಡಿರ್ತಕ್ಕಂಥದ್ದು, ಆತರದ ಪ್ರವೃತ್ತಿಗಳು ಜಾಸ್ತಿ ಆಗುವಂಥದ್ದು, ಸ್ವಲ್ಪ ನೀವೇ ಪ್ರೆಸರ್ನೇ ಹೆಚ್ಚಾಗಿ ತೆಗೆದುಕೊಳ್ತಕ್ಕಂಥದ್ದು, ತುಂಬ ಕಾಮ ತೆಗೆದುಕೊಳ್ಳಿ, ಯಾವುದೇ ವಿಷಯಗಳನ್ನು ತುಂಬ ಕಾಮ ತೆಗೆದುಕೊಳ್ಳಲ್ಲ, ತುಂಬ ಓವರ್ ಆಕ್ಟಿವ್ ಆಗಿ ಅಥವಾ ಓವರಾಗಿ ತುಂಬ ಬೇಗ ಮಾಡಬೇಕು ಅನ್ನೋ ರೀತಿಯಲ್ಲಿ 20 kg ಎತ್ತುವಂಥವ್ರು 50 kg ಎತ್ತಿಬಿಡೋಣ, ಒಂದೇ ಸರಿ ಮಾಡಿಬಿಡೋಣ ಅನ್ನೋ ರೀತಿಯಲ್ಲಿ ಹೋಗುವಂಥದ್ದು, ಈ ಪ್ರವೃತ್ತಿಗಳು ಜಾಸ್ತಿ ಆಗುತ್ತೆ. ಅದರ ಜೊತೆಯಲ್ಲಿ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಅಂತ ಅನುಕೂಲದ ಒಂದು ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಲಾಭದ ಪ್ರಮಾಣ ಕುಂಠಿತ, ಉಳಿತಾಯವೂ ಇರುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಜಾಸ್ತಿ ಆಗುವಂಥದ್ದು, ಅನಗತ್ಯ ವಿಷಯಗಳು ತಲೆ ಒಳಗೆ ಬಂದು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗದಲೇ ಇರ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರುವಂಥದ್ದು, ಮಕ್ಕಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ, ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಉತ್ತಮವಾಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಏನಾದರೂ ಅನುಕೂಲವಾಗುವುದೇ ಆದಂಥ ಪಕ್ಷದಲ್ಲಿ ಸಂಗಾತಿಯಿಂದ ಏನಾದರೂ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಸರಿಯಾಗಿ ಕೆಲಸ ಕಾರ್ಯಗಳನ್ನೂ ಮಾಡೋದಕ್ಕಾಗೋದಿಲ್ಲ, ಕೆಲಸದಲ್ಲೂ ತೊಡಗೋದಕ್ಕೂ ಆಗೋದಿಲ್ಲ, ಅಥವಾ ಬೇರೆಯವರಿಂದ ಸ್ವಲ್ಪ ಸ್ಪಂದನೆ ಅಥವಾ ಒಂದು ಸಹಕಾರ ಅಂತಕ್ಕಂಥದ್ದು ಸಿಗದೇ ಇರತಕ್ಕಂಥ ಸ್ಥಿತಿನಲ್ಲಿ ವೃಷಭ ರಾಶಿನವರು ಒದ್ದಾಡುವಂಥ ಸ್ಥಿತಿಯನ್ನು ಕಾಣ್ತೀರಿ. ಓಂ ಶ್ರೀ ಕಾಲಭೈರವೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ಪ್ರಯಾಣ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸಂದರ್ಭ, ಸಾಲಬಾಧೆಗಳು ಹೆಚ್ಚಾಗ್ತಕ್ಕಂಥದ್ದು, ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆ, ಕಫ ಜಾಸ್ತಿ ಆಗುವಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು, ಭಾವನೆಗಳಿಗೆ ಪ್ರೀತಿ ವಿಶ್ವಾಸಗಳಿಗೆ ಸ್ವಲ್ಪ ಘಾತಗಳಾಗ್ತಕ್ಕಂಥದ್ದು ಅಥವಾ ನಂಬಿಕೆ ದ್ರೋಹಗಳಿಗೆ ಒಳಗಾಗುವಂಥ ಸಂದರ್ಭ, ಲಾಭ ಕುಂಠಿತವಾಗುವಂಥದ್ದು ಅಥವಾ ಬಂದಂಥ ಅವಕಾಶ ಕೈ ತಪ್ಪುವಂಥ ಸಂದರ್ಭ, ಮಿತ್ರರಿಂದ ಅಸಹಕಾರ ಅನ್ನೋ ರೀತಿಯಾದಂಥ
ಒಂದು ಸಂದರ್ಭಗಳು ಬರುವಂಥದ್ದು, ಶತ್ರುಗಳ ಉಪಟಳ, ಸಾಲದ ಚಿಂತೆ, ಯಾರಾದರೂ ಬಂಧುಗಳಿಂದ ಏನಾದರೂ ಸಹಾಯವನ್ನು ಪಡೆದಿದ್ದರೆ ಅದಕ್ಕೆ ಸ್ವಲ್ಪ ಆಡಿಕೊಂಡು ಮತ್ತೊಂದು ಮಗದೊಂದು ಅವರಿಂದಲೂ ಕೂಡ ಅವರು ಕೊಟ್ಟಿರ್ತಕ್ಕಂಥ ಸಹಕಾರಕ್ಕೆ ಕೃತಜ್ಞರೇ ನೀವು. ಆದರೆ ಅವರಿಂದ ಸ್ವಲ್ಪ ನೋವಾಗುವಂಥ ರೀತಿಯಲ್ಲಿ ಅವರ ನಡವಳಿಕೆಗಳಿರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಆದರೆ ದೂರ ಪ್ರದೇಶದಲ್ಲಿ ಎಲ್ಲರೂ ಉದ್ಯೋಗದ ಹುಡುಕಾಟ ಅಥವಾ ಉದ್ಯೋಗ ಸಂಬಂಧಪಟ್ಟಂತೆ ಬದಲಾವಣೆ ಅಂತಕ್ಕಂಥ ರೀತಿಯಲ್ಲಿ ಏನಾದರೂ ಬಯಸಿದ್ದಂಥ ಪಕ್ಷದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿಲ್ಲ ಅಂದ್ರೂ ಕೂಡ ಒಂದು ಸಣ್ಣ ಪ್ರಮಾಣದಲ್ಲಿ ಉದ್ಯೋಗ ದೊರಕುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರುವುದಿಲ್ಲ. ಆದರೆ ಭೂಮಿ ನಷ್ಟವಾಗುವಂಥದ್ದು, ಮನೆ ನಷ್ಟವಾಗುತ್ತೆ, ವಾಹನ ನಷ್ಟವಾಗುತ್ತೆ ಅನ್ನೋ ರೀತಿಯಾದಂಥ ಒಂದು ಆತಂಕ, ಮಾನಸಿಕವಾಗಿ ಸ್ವಲ್ಪ ತೃಪ್ತಿಕರವಾದಂಥ ವಾತಾವರಣಗಳಿರೋದಿಲ್ಲ. ಭಾವನಾತ್ಮಕವಾದಂಥ ತೃಪ್ತಿಯೂ ಕೂಡ ಇವತ್ತಿನ ದಿವಸ ಮಿಥುನ ರಾಶಿಯವರು ನೋಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥದ್ದನ್ನು ನೋಡುತ್ತೆ. ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂತ ರೀತಿಯಲ್ಲಿ ನೋಡಿದಾಗ ಲಾಭ ಯೋಗಕಾರಕನ ದೃಷ್ಟಿ, ಹಾಗಾಗಿ ಅದೃಷ್ಟ ಬರಬೇಕು, ಯೋಗ ಬರಬೇಕು, ಲಾಭದಲ್ಲಿ ಕುಳಿತು ಯೋಗಕಾರಕನಾದಂಥವನು ದೃಷ್ಟಿ ಇರತಕ್ಕಂಥದ್ದಾಗಿರೋದ್ರಿಂದ ಆರ್ಥಿಕ ಸುಧಾರಣೆಗಳಾಗಬೇಕು, ಲಾಭದ ಪ್ರಮಾಣ ಚೇತರಿಕೆಗಳನ್ನು ಕಾಣಬೇಕು ಅನ್ನೋ ರೀತಿಯಾದಂಥ ಒಂದು ಸಂದರ್ಭಗಳು, ಅವಕಾಶಗಳು ಹುಡುಕಿಕೊಂಡು ಬರುವಂಥದ್ದು, ವಿದ್ಯಾ ಪ್ರಗತಿಯನ್ನು ಕಾಣತಕ್ಕಂಥ ಸಂದರ್ಭ, ಮಕ್ಕಳಿಂದ ಸ್ವಲ್ಪ ಯೋಗ ಫಲಗಳು, ಪ್ರೀತಿ ಪಾತ್ರದಿಂದ ಸ್ವಲ್ಪ ಯೋಗ ಫಲಗಳು, ಅದೃಷ್ಟ ಅಂತಕ್ಕಂಥದ್ದು ಒಲಿದು ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಕಟಕ ರಾಶಿನವರಿಗೆ ಇರುವಂಥದ್ದು. ಉದ್ಯೋಗದಲ್ಲಿ ಪರ್ಫೆಕ್ಟ್ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಮತ್ತು ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮವಾದಂಥ ಉದ್ಯೋಗ ದೊರಕುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತದೆ. ಆದರೆ ಇಲ್ಲೊಂದು ಬಹಳ ವಿಶೇಷವಾದಂಥ ನಷ್ಟ ಏನಂತಂದರೆ, ಸ್ವಲ್ಪ ಯಾವುದಾದ್ರು ಇಂಟ್ರೋ ಅಟೆಂಡ್ ಮಾಡಿದಂಥ ಪಕ್ಷದಲ್ಲಿ, ಯಾವುದೋ ಕಂಪ್ನಿಯಲ್ಲಿ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದೀರಿ ಅಥವಾ ಯಾವುದೋ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಏನೋ ಅಟೆಂಡ್ ಮಾಡ್ತಿದ್ದೀರಿ ಅಂದರೆ ಅಲ್ಲಿ ಸ್ವಲ್ಪ ಕಷ್ಟವಾಗಬಹುದು. ಬಂಧುಗಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಪ್ರಯಾಣದಲ್ಲಿ ನಿರಾಸಕ್ತಿಗಳು ಮೂಡುವಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಗಳೆಲ್ಲ ಕೂಡ ಕಂಡುಬರುತ್ತದೆ. ಯಾಕೋ ಕುಟುಂಬದಲ್ಲಿ ಒಂದು ನಿರುತ್ಸಾಹದ ಭಾವ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು, ಎಲ್ಲೋ ಕುಟುಂಬಕ್ಕೆ ಎಲ್ಲೋ ಮಾಟ ಮಂತ್ರ ತಂತ್ರ ಆಗಿದೆಯೋ ಅನ್ನೋ ರೀತಿಯಾದಂಥ ಒಂದು ಭ್ರಮೆ, ಅಭಾವ, ಅನುಭವಗಳಿಗೆ ಒಳಗಾಗುವಂಥದ್ದನ್ನು ಕಟಕ ರಾಶಿನವ್ರು ನೋಡ್ತೀರಿ. ಇವತ್ತಿನ ದಿವಸ ಕಟಕ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಓಂ ದಂ ದಕ್ಷಿಣಾಮೂರ್ತಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆ, ಕಫಕ್ಕೆ ಡ್ರೈ ಕಾಫ್ ಆಗ್ತಕ್ಕಂಥ ಸಂದರ್ಭಗಳು ಬರುವಂಥದ್ದು, ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಉಲ್ಬಣವಾಗ್ತಕ್ಕಂಥದ್ದು ಹೆಚ್ಚಾಗುವಂಥದ್ದು, ಕ್ಯಾನ್ಸರ್ ಸಂಬಂಧಪಟ್ಟಂಥ ಸಮಸ್ಯೆಗಳು ಅಂತಕ್ಕಂಥದ್ದು, ಗರ್ಭಾಶಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅತೃಪ್ತಿಯ ಒಂದು ಭಾವ ಅಥವಾ ಹೆಚ್ಚಾಗುವಂಥದ್ದು. ಒಂದು ರೀತಿಯಲ್ಲಿ ಉದ್ಯೋಗದಲ್ಲಿ ಒಂದು ಸ್ಥಿರತೆಯನ್ನು ಕಾಣೋದಕ್ಕಾಗೋದಿಲ್ಲ, ಒಂದು ಉದ್ಯೋಗದಲ್ಲಿ ಒಂದು ತೃಪ್ತಿಯನ್ನು ಕಾಣೋದಕ್ಕಾಗೋದಿಲ್ಲ, ಎಫರ್ಟ್ ಜಾಸ್ತಿ ಆಗ್ತೀರಿ, ಬಟ್ ಫಲಾಫಲಗಳು ಅಂತಕ್ಕಂಥದ್ದು ತುಂಬ ಕಡಿಮೆ ಇರ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತದೆ. ಕೆಲಸ ಮಾಡಿಸ್ಕೊಳ್ತಾರೆ, ಅದಕ್ಕೆ ತಕ್ಕನಾದಂಥ ಒಂದು ಪ್ರತಿಫಲವನ್ನು ಕೊಡೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಸಾಮಾನ್ಯವಾಗಿ ನೀವು ನೋಡುವಂಥ ಸಾಧ್ಯತೆಗಳಿರುತ್ತೆ. ಆದರೆ ವಿದ್ಯಾ ಪ್ರಗತಿಯನ್ನು ನೋಡ್ತಕ್ಕಂಥ ಸಂದರ್ಭಗಳು ಕೂಡಿ ಬರುತ್ತೆ. ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಈ ರಿಸರ್ಚ್ ಲೈನು ಅಥವಾ ಈ ಡಿಪ್ಲೊಮೊ, ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂಥ ರೀತಿಯಲ್ಲಿ, ಇಂಜಿನಿಯರಿಂಗ್ ಸಂಬಂಧಪಟ್ಟಂಥ ರೀತಿಯಲ್ಲಿ, ಭೂ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ, ಸಿವಿಲ್ ಇಂಜಿನಿಯರ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಒಳ್ಳೆಯ ಅವಕಾಶಗಳೇನಾದರೂ ಪ್ರಾಪ್ತಿಯಾಗುವಂಥ ಸ್ಥಿತಿಯನ್ನು ನೋಡ್ತೀರಿ. ಸಿಂಹರಾಶಿನವರು ಸ್ವಲ್ಪ ಏನಾದರೂ ಅನುಕೂಲವಾಗುವುದಾದರೆ ಗಣಪತಿಯ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕನ್ಯಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕನ್ಯಾ ರಾಶಿನವ್ರಿಗೆ ವೇದಲ್ಲಿರ್ತಕ್ಕಂತಹ ಕೇತು ಅಂತಕ್ಕಂಥವನು ಸ್ವಲ್ಪ ನಿದ್ರಾ ಭಂಗವನ್ನು ತರಬೇಕು ಅಂತಕ್ಕಂಥ ಸ್ಥಿತಿಯಲ್ಲಿ ಕಾಣ್ತದೆ. ಒತ್ತಡವನ್ನು ತರ್ತಕ್ಕಂಥದ್ದು, ಅನಿರೀಕ್ಷಿತವಾದಂಥ ಖರ್ಚು, ಯಾವುದೂ ಬೇಡಪ್ಪ ಏನೂ ಬೇಡಪ್ಪ ಅನ್ನೋ ರೀತಿಯಾದಂಥ ಒಂದು ಭಾವ ಹೆಚ್ಚಾಗ್ತಕ್ಕಂಥದ್ದು, ಮೋಕ್ಷ ಭಾವ ಅಂತಕ್ಕಂಥ ರೀತಿಯಲ್ಲಿ, ಸನ್ಯಾಸ ಭಾವ ಅಂತಕ್ಕಂಥ ರೀತಿಯಾದಂಥ ಸ್ಥಿತಿ, ನೆಮ್ಮದಿ ಹರಿಸಿ ಹೋದ್ರೂ ಸಾಕಪ್ಪ ಅನ್ನೋ ರೀತಿಯಾದಂಥ ವಾತಾವರಣಗಳು, ಅಷ್ಟು ಒತ್ತಡಗಳು ಬಂದಿರ್ತದೆ. ಅವಮಾನಗಳು ಬರ್ತದೆ, ಅಪವಾದಗಳು ಬರ್ತದೆ, ನಿಂದನೆಗಳು ಬರುತ್ತೆ, ನಿರಾಸೆಗಳು ಉತ್ಪತ್ತಿಯಾಗುವಂಥ ಸಂದರ್ಭಗಳು, ಯಾವ ಕೆಲಸ ಕಾರ್ಯಗಳು ಆಗೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಆರ್ಥಿಕವಾದಂಥ ಮುಗ್ಗಟ್ಟುಗಳು, ಕುಟುಂಬದಲ್ಲಿ ಆಗ್ತಕ್ಕಂಥ ಕೆಲವೊಂದು ಬದಲಾವಣೆಗಳು ಇನ್ನಷ್ಟು ನಿಮ್ಮನ್ನು
ಜರ್ಜರಿತ ಮಾಡ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರುತ್ತದೆ. ಪ್ರಯಾಣದಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು, ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ, ವಿದ್ಯಾಭಂಗವಾಗ್ತಕ್ಕಂಥದ್ದು, ನಿದ್ರೆಯೂ ಕೂಡ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ, ಕೆಲಸ ಕಾರ್ಯಗಳು ಸರಿಯಾಗಿ ಆಗೋದಿಲ್ಲ. ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ವಿರೋಧ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲೇ ನಿಲ್ಲುವಂಥ ಸಂದರ್ಭಗಳು ಕಂಡುಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಣ್ಣದಾಗಿ ಸ್ವಲ್ಪ ನೆಗೆಟಿವ್ ಆಕ್ಟಿವ್ ಆಗ್ತಕ್ಕಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಏನಾದರೂ ನಿಮಗೆ ಅನುಭವಕ್ಕೆ ಬರುವುದಾದರೆ ಪ್ರೇತ, ಭೂತ, ದೆವ್ವ ಅನ್ನೋ ರೀತಿಯಲ್ಲಿ ಏನೇನು ನೀವು ನೆಗೆಟಿವ್ ಆಗಿ ಇದು ಮಾಡುತ್ತಿರ್ತಲ್ಲ, ಅದರ ಅನುಭವಗಳೇನಾದರೂ ಕನ್ಯಾ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಆಗುತ್ತೆ. ಸಾಮಾನ್ಯವಾಗಿ ಹೇಳಿಬೇಕಾದ್ರೆ ಅನುಭವ ಆದಂಥವ್ರು ಹೇಳಿಬೇಕಾದ್ರೆ ಕಾಮೆಂಟಲ್ಲಿ ನೀವು ಮೆನ್ಷನ್ ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ನೀವೇನಾದರೂ ಒಂದು ತೃಪ್ತಿಕರವಾದಂಥ ದಿವಸವಾಗಿ ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನೋದಿತ್ತು ಅಂತಂದರೆ ಕೆಂಪು ಕಲ್ಲು ಸಕ್ಕರೆಯನ್ನು ಪುಟ್ಟ ಮಕ್ಕಳಿಗೆ ನೀಡುವಂಥ ಒಂದು ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ತುಲಾ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಲಾಭದಲ್ಲಿರ್ತಕ್ಕಂಥ ಕೇತು ಲಾಭವನ್ನು ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು, ಪಾಲುದಾರಿಕೆ ವ್ಯವಹಾರಗಳಿಗೆ ಅನುಕೂಲವಾಗ್ತಕ್ಕಂಥದ್ದು, ಸಂಗಾತಿಯಿಂದ ಅನುಕೂಲವಾಗ್ತಕ್ಕಂಥದ್ದು, ಆರ್ಥಿಕವಾದಂಥ ಪ್ರಗತಿಯನ್ನು ನೋಡಬೇಕು, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಕುಟುಂಬದಲ್ಲಿರ್ತಕ್ಕಂಥದ್ದು ಸ್ವಲ್ಪ ತೊಂದರೆಗಳಿದ್ರೂ ಕೂಡ, ಮನಸ್ತಾಪಗಳಿದ್ರೂ ಕೂಡ ಅದನ್ನು ಸರಿದೂಗಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಕೈ ಹಾಕುವಂಥ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ಒಂದು ರೀತಿಯಲ್ಲಿ ಎಲ್ಲೋ ಕೇತುವಿನ ಪ್ರಭಾವಕ್ಕೆ ಗ್ರಹಣಕ್ಕೊಳಗಾಗಿದ್ದಾನಲ್ಲ ಶುಕ್ರ, ಹಾಗಾಗಿ ತೃಪ್ತಿ ಇರೋದಿಲ್ಲ, ಏನೋ ಅಸಮಾಧಾನ, ಏನೋ ನಡೀತಾ ಇದೆ, ಏನೋ ಆಗ್ತಾ ಇದೆ ನನ್ನೊಳಗಡೆ ಏನೋ ರೀತಿಯಲ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಕ್ಕಂಥದ್ದು, ಏನೋ ಒಂಥರ ನೆಗೆಟಿವ್ ಆಗಿ ಸ್ವಲ್ಪ ಹೆಚ್ಚಾಗಿ ನಿಮಗೆ ಮನವರಿಕೆ ಆಗುವಂಥ ಸಂದರ್ಭಗಳು ಬರ್ತದೆ. ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರ್ತಕ್ಕಂಥ ಸಂದರ್ಭಗಳು ಕಂಡು ಬರುತ್ತದೆ. ಸುತ್ತಮುತ್ತಲು ಎಲ್ಲವೂ ಕೂಡ ಚೆನ್ನಾಗಿದ್ರು ಕೂಡ ಏನೂ ಚೆನ್ನಾಗಿಲ್ಲ ಅನ್ನೋ ರೀತಿಯಾದಂಥ ಒಂದು ಭಾವ ಬರುವಂಥ ಸಾಧ್ಯತೆಗಳು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜಾಗ್ರತೆ, ಗರ್ಭದೋಷಕ್ಕೆ ಸಂಬಂಧಪಟ್ಟಂತೆ ಡ್ರೈ ಕಾಫ್ ಆಗ್ತಕ್ಕಂಥದ್ದು, ಮತ್ತು ಗುಪ್ತ ರೋಗಗಳು, ಬೆವರ ದೋಷಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಇರ್ತಕ್ಕಂಥವ್ರು, ಸ್ವಲ್ಪ ಇನ್ಫೆಕ್ಷನ್ ಸಂಬಂಧಪಟ್ಟಂತೆ ಈಚಿಂಗ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಸ್ವಲ್ಪ ಈ ವ್ಯತ್ಯಾಸಗಳೆಲ್ಲವನ್ನು ಕೂಡ ನೋಡ್ತೀರಿ. ಅಷ್ಟಮಾಧಿಪತಿ ಒಡಗೂಡಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಆಕಸ್ಮಿಕವಾಗಿ ಯಾವುದೋ ಅನಿರೀಕ್ಷಿತವಾಗಿ ನೀವು ನಿಮ್ಮ ಭವಿಷ್ಯಕ್ಕೆ ಕಂಟಕವಾಗುವಂಥ ತೀರ್ಮಾನ ಯಾವುದೋ ತೆಗೆದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಹಾಗಾಗಿ ನೋಡ್ಕೊಳ್ಳಿ, ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದರೆ ತುಲಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಹಸಿರು ಬಟ್ಟೆಯನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಉದ್ಯೋಗದ ಜಾಗದಲ್ಲಿ ಕೆಲಸ ಚೆನ್ನಾಗಿ ಮಾಡ್ತೀರಿ, ಪರ್ಫೆಕ್ಟ್ ಇರುತ್ತೆ, ಕೊಟ್ಟಂಥ ಜವಾಬ್ದಾರಿನ ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಿ. ಆದರೆ ಏನೋ ಅತೃಪ್ತಿ ಅಂತಕ್ಕಂಥದ್ದು ಮಾತ್ರ ಇರುತ್ತೆ, ಅಥವಾ ಅದಕ್ಕೆ ಬೇಕಾದಂಥ ಒಂದು ಪ್ರತಿಫಲ ಅಂತಕ್ಕಂಥದ್ದು ನಿರೀಕ್ಷಿತ ರೀತಿಯಲ್ಲಿ ದೊರಕದಂಥ ರೀತಿಯಲ್ಲಿ ಸ್ವಲ್ಪ ಅತಂತ್ರವಾಗುವಂಥ ಪರಿಸ್ಥಿತಿ ಬರಬಹುದು. ಆದರೆ ಉದ್ಯೋಗದ ಹುಡುಕಾಟ ದಲ್ಲಿರ್ತಕ್ಕಂಥವ್ರಿಗೆ, ಯಾವುದೋ ಇಂಟ್ರ್ಯೂ ಅಟೆಂಡ್ ಮಾಡ್ತಾ ಇದ್ದೀರಿ ಅಂತನ್ನೋರಿಗೆ ಸ್ವಲ್ಪ ಅತ್ಯುತ್ತಮವಾದಂಥ ಅವಕಾಶಗಳು, ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು. ಕೆಲಸ ಕಾರ್ಯದಿಂದ ಸರಿಯಾಗಿ ಕೆಲಸ ಕಾರ್ಯಗಳ ಆಗತ್ಯ ಅನ್ನೋ ರೀತಿಯಾದಂಥ ಸ್ಥಿತಿ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವರಿಗೆ ಅದ್ಭುತವಾದಂಥ ಅವಕಾಶ, ಅನುಕೂಲ, ಯೋಗ ಫಲ ಅನ್ನೋ ರೀತಿಯಾದಂಥ ಪರಿಸ್ಥಿತಿಯೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಸಂಗಾತಿ ಆರೋಗ್ಯ ಹದಗೆಡುವಂಥದ್ದು, ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ, ಅತೃಪ್ತಿಯ ಒಂದು ಭಾವ ಅಂತಕ್ಕಂಥದ್ದು, ಯಾಕಾದರೂ ಸಂಸಾರ ಕಟ್ಟಿಕೊಂಡು ಅನ್ನೋ ರೀತಿಯಲ್ಲಿ ತುಂಬ ಬೇಸರವಾಗ್ತಕ್ಕಂಥ ಘಟನೆಗಳು ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಅದರ ಜೊತೆಯಲ್ಲಿ ಸ್ವಲ್ಪ ಆರ್ಥಿಕವಾದಂಥ ಸ್ಥಿತಿ ಪರವಾಗಿಲ್ಲ ಅಂತ ಮೈನಸ್ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರೋದಿಲ್ಲ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಆರೋಗ್ಯ ಆಗಲೇ ಹೇಳಿದಂಥ ರೀತಿಯಲ್ಲಿ ಕೆಲವೊಂದನ್ನು ಬದಲಾವಣೆ ಮಾಡಿಕೊಳ್ಳಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ತುಳಸಿ ಗಿಡಕ್ಕೆ ಹೆಸರು ಬೇಳೆ ನೈವೇದ್ಯವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪ್ರಯಾಣದಲ್ಲಿ ಸಮಸ್ಯೆಗಳಾಗುವಂಥ ಸ್ಥಿತಿ ಇರುತ್ತೆ. ಶತ್ರುದಮನವಾಗ್ತಕ್ಕಂಥದ್ದು, ಯಾರ್ಯಾರು ನಿಮಗೆ ಕಾಟವನ್ನು ಕೊಟ್ಟಿರ್ತಾರೋ, ತೊಂದರೆಯನ್ನು ಕೊಟ್ಟಿರ್ತಾರೋ ಅವರಿಗೆ ಸ್ವಲ್ಪ ತೊಂದರೆಗಳು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳಿರುತ್ತೆ. ಅವಮಾನ ಮಾಡಿದಂಥವರೇ ನಿಮಗೆ ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಬಳಿಗೆ ಬಂದು ಸಹಾಯವನ್ನು ಕೇಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಮಿತ್ರನಿಂದ ಅಷ್ಟೊಂದು ಅನುಕೂಲಕರ ವಾತಾವರಣಗಳಿರೋದಿಲ್ಲ.
ಸ್ವಲ್ಪ ಏನಾದರೂ ಉದ್ಯೋಗ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಮಾಡೋಕ್ಕಾಗೋದಿಲ್ಲ. ಒಂದು ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅತೃಪ್ತಿಯ ಅಥವಾ ನಿರಾಸೆಯ ಭಾವ ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಖರ್ಚುಗಳು ಅನಿರೀಕ್ಷಿತವಾದಂಥ ಖರ್ಚುಗಳು ಬರಬಹುದು ಮತ್ತು ಸಾಲವನ್ನು ತೀರಿಸತಕ್ಕಂಥ ಅವಕಾಶಗಳು ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭಕರವಾದಂಥ ವಾತಾವರಣ ನಿರ್ಮಾಣವಾಗಿ ಬರಬಹುದು. ಉನ್ನತ ವಿದ್ಯಾಭ್ಯಾಸ ತೊಡಕು, ಪ್ರಾರಂಭದ ವಿದ್ಯಾಭ್ಯಾಸ SSLC ಒಳಗಿನ ವಿದ್ಯಾರ್ಥಿಗಳಿಗೆ ತುಂಬ ಅತ್ಯುತ್ತಮವಾದಂಥ ಫಲವನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಧನುಸ್ಸು ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕುಲದೇವತಾ ನಾಮಸ್ಮರಣೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಅಷ್ಟಮ ಕೇತು ಬಾಧಕಾಧಿಪತಿಯ ದೃಷ್ಟಿ, ಬಹಳ ಎಚ್ಚರಿಕೆ ಮತ್ತು ಜಾಗೃತಿಯಿಂದ ಇರಬೇಕಾಗತ್ತೆ. ಕೆಟ್ಟ ಸ್ಥಳದಲ್ಲಿ ಪೆಟ್ಟು ಮಾಡಿಕೊಳ್ಳತಕ್ಕಂಥ ಸ್ಥಿತಿ, ಮಾಡದೇ ಇರತಕ್ಕಂಥ ತಪ್ಪುಗಳು, ನೀವು ಯಾವುದು ತಪ್ಪೇ ಮಾಡಲ್ಲ ಆದರೂ ಅಪವಾದಗಳು ಅಂತಕ್ಕಂಥದ್ದು ಬೆನ್ನಿಗೆ ಬೀಳ್ತಕ್ಕಂಥ ಸಂದರ್ಭ. ಮಕ್ಕಳೇ ಅಥವಾ ಪ್ರೀತಿಪಾತ್ರರೇ ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ತಕ್ಕಂಥ ಸ್ಥಿತಿ, ಪ್ರೀತಿಯ ಕೊರತೆಯನ್ನು ಎದುರಿಸ್ತಕ್ಕಂಥದ್ದು, ಭಾವನೆಗಳಿಗೆ ಸ್ಪಂದಿಸದೇ ಇರತಕ್ಕಂಥ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗುವಂಥದ್ದು, ಉದ್ಯೋಗದಲ್ಲಿ ಸ್ಥಿರತೆಯನ್ನು ಕಾಣದೇ ಇರತಕ್ಕಂಥದ್ದು, ಉದ್ಯೋಗ ನಷ್ಟವಾಗುವಂಥ ಆತಂಕ, ಮೇಲಧಿಕಾರಿಗಳಿಂದ ದರ್ಪ ಮತ್ತು ಅವರಿಂದ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸಂದರ್ಭಗಳು ಬರುವಂಥದ್ದು, ಕಂಫರ್ಟಬಲ್ ಆಗಿ ಅಥವಾ ಪರ್ಫೆಕ್ಟಾಗಿ ಕೆಲಸ ಮಾಡೋಕ್ಕಲ್ಲ, ಏನೇನೋ ಕಿರಿಕಿರಿಗಳು, ಅಡ್ಡಿ ಆತಂಕಗಳು, ಸಮಸ್ಯೆಗಳು ಅಂತಕ್ಕಂಥದ್ದು ಬೆನ್ನಿಗೆ ನಿಂತು ಕಾಡಾಟವನ್ನು ಕೊಡ್ತಕ್ಕಂಥ ಸಂದರ್ಭಗಳು ಬರ್ತದೆ. ಹಾಗಾಗಿ ಎಲ್ಲೋ ಏನೋ ಆಗ್ಬಿಟ್ಟಿದೆ, ತೊಂದರೆ ಆಗ್ಬಿಟ್ಟಿದೆ, ಹಾಗಾಗ್ಬಿಟ್ಟಿದೆ, ಹೀಗಾಗ್ಬಿಟ್ಟಿದೆ ಅನ್ನೋ ರೀತಿಯಾದಂಥ ಒಂದು ಅನುಭವವೂ ಕೂಡ ನಿಮಗೆ ಮಕರ ರಾಶಿಯವರಿಗೆ ಬರತಕ್ಕಂಥ ಸಾಧ್ಯತೆಗಳಿರುತ್ತೆ. ಸಾಧ್ಯವಾದಷ್ಟು ಎಲ್ಲರ ಶಿವನ ದೇವಸ್ಥಾನವಿದ್ದಂಥ ಪಕ್ಷದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಸಾಧ್ಯವಾದಷ್ಟು ಒಂದು 9 ಬಾರಿ ಆದರೂ ಕೂಡ ಮೃತ್ಯುಂಜಯನ ಮಂತ್ರವನ್ನು ಜಪಿಸಿ ಇವತ್ತಿನ ದಿವಸ. ಯಾಕೆಂದರೆ ಅಷ್ಟು ಕಂಟಕಪ್ರಾಯವಾಗಿ ಅಥವಾ ಕಂಟಕಯುಕ್ತವಾಗಿ ನಿಂತಿದೆ ಕೇತು ಅಂತಕ್ಕಂಥವನು ನಿಮಗೆ ಇವತ್ತಿನ ದಿವಸ. ಆ ಕೇತುವಿನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರನೇ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಎಲ್ಲೂ ಕೂಡ ಸುಖ, ತೃಪ್ತಿ, ಸಮಾಧಾನ, ಸಂತೃಪ್ತಿಯನ್ನು ನೋಡೋದಕ್ಕೆ ಆಗೋದೇ ಇಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಎಲ್ಲರ ಸತ್ತೋಗ್ಬಿಡೋಣ ಬಂದರೆ ಬದುಕುವ ಆಸೆಯನ್ನೇ ಕಳೆದುಕೊಂಡು ಬಿಡ್ತೀವಿ. ಅದು ಒಂದು ಬಹುದೊಡ್ಡ ದುರಂತ. ಇವತ್ತಂಗಿರುತ್ತೆ, ನಾಳೆ ಚೇಂಜ್ ಆಗುತ್ತೆ. ಅದಕ್ಕೆ ಯಾಕೆ ಇಲ್ಲದ್ದೆಲ್ಲ ಯೋಚನೆ ಮಾಡ್ಕೊಂಡು ಹೋಗಬೇಕು? ಹಾಗಾಗಿ ತೃಪ್ತಿಯಾಗಿ ಬದುಕಬೇಕು ಅಂದರೆ ನಾನು ಹೇಳಿದ್ನಲ್ಲ, ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ. ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕುಂಭರಾಶಿನವ್ರಿಗೆ ಭೂಮಿ ವ್ಯವಹಾರಗಳ ಸಮಸ್ಯೆಗಳಾಗ್ತದೆ. ಮಾನಸಿಕವಾಗಿ ತುಂಬ ಬ್ಲಾಂಕ್ ಆಗ್ತದೆ, ಏನೂ ಓಡೋದೇ ಇಲ್ಲ, ತಲೆ ಕಂಪ್ಲೀಟ್ ಒಂದು ರೀತಿಯಲ್ಲಿ ಹಿಡಿದಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಏನಾದ್ರು ಮಾಡಬೇಕಂದ್ರೂ ಕೂಡ ಎಲ್ಲೋ ಇದನ್ನೇನೋ ರೀತಿಯಲ್ಲಿ ಕಂಡು ಬರ್ತದೆ. ಮತ್ತೆ ಎಳ್ಕೊಂಬಂದು ನಿಲ್ಲಿಸಿದ್ರು ಕೂಡ ಮತ್ತೆಲ್ಲೋ ಎಳ್ಕೊಂಡು ಹೋಗುತ್ತೆ. ಹಾಗೆ ನೀವಾಗೆ ಇರೋದಿಲ್ಲ. ಆ ಸ್ಥಿತಿನಲ್ಲಿ ನಿಂತಿರುವಂಥ ಪರಿಸ್ಥಿತಿಗಳು ಬರಬಹುದು. ಹಾಗಾಗಿ ಎಚ್ಚರಿಕೆ. ಆದರೆ ಅಷ್ಟೆಲ್ಲ ಇದ್ರೂ ಕೂಡ ಕೆಲಸ ಕಾರ್ಯಗಳನ್ನು ಮಾತ್ರ ನೀಟಾಗಿ ಮಾಡ್ತೀರಿ. ಅದೊಂದು ಅದೃಷ್ಟ ಅಂತಕ್ಕಂಥದ್ದು ಇದೆ. ಮಾಡುವಂಥ ಕೆಲಸ ಆ ಮೂಡಿಯಾಗಿದ್ರೂ ಕೂಡ, ಮಂಕಾಗಿದ್ರೂ ಕೂಡ ಕೆಲಸ ಕಾರ್ಯಗಳು ನೀಟಾಗಿ ಆಗುತ್ತೆ. ಆರ್ಥಿಕವಾದಂಥ ಸ್ಥಿತಿ ಅವಶ್ಯಕತೆಗೆ ಎಷ್ಟು ಬೇಕೋ ಅದಕ್ಕಿಂತ ಒಂದು ಕಡಿಮೆ ಪ್ರಮಾಣದಲ್ಲಿ ನಿಮಗೆ ದೊರಕುವಂಥದ್ದು. ಒಂದು 50 ರೂಪಾಯಿ ಬಯಸಿದ್ರೆ ಒಂದು 30 ರೂಪಾಯಿ ಸಿಗುವಂಥ ಸ್ಥಿತಿ, ಅಂದರೆ 100 ರೂಪಾಯಿ ಬಯಸಿದ್ರೆ 60 ರೂಪಾಯಿ ಸಿಗುವಂಥ ಸ್ಥಿತಿನಲ್ಲಿರುತ್ತೆ ಹಣಕಾಸಿನ ಸ್ಥಿತಿಗತಿಗಳು. ಕೌಟುಂಬಿಕವಾಗಿ ಸ್ವಲ್ಪ ಕೆಲವೊಂದು ನಿರಾಸೆಗಳು ಬರಬಹುದು. ಭವಿಷ್ಯದ ಬಗ್ಗೆ ತುಂಬ ಗಾಬರಿ ಆಗ್ತಕ್ಕಂಥ ಕೆಲವೊಂದು ಘಟನೆಗಳು ನಡೆಯಬಹುದು, ಅಥವಾ ಆ ರೀತಿಯಾದಂಥ ಆಲೋಚನೆಗಳು ಬರುವುದು, ಆ ರೀತಿಯಾದಂಥ ವಾತಾವರಣಗಳು ಕೂಡ ನಿರ್ಮಾಣವಾಗುತ್ತೆ. ಹಿಂಗೆ ಆದರೆ ಹೇಗೆ ನಾಳೆ ನಾನು ಜೀವನ ಕಟ್ಟಿಕೊಳ್ಳಿ ಅನ್ನೋ ರೀತಿಯಲ್ಲಿ ಒಂದು ರೀತಿಯಾದಂಥ ಕಂಪ್ಲೀಟ್ ಕತ್ತಲು ಭವಿಷ್ಯದ ಬಗ್ಗೆ ಆವರಿಸಿ ಸ್ವಲ್ಪ ಆತಂಕವನ್ನು ಸೃಷ್ಟಿ ಮಾಡುತ್ತೆ. ಕುಂಭರಾಶಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಓಂ ಗಂ ಗಣಪತಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಮೀನರಾಶಿನವರಿಗೆ ಧನಾಧಿಪತಿಯ ದೃಷ್ಟಿ ಒಳಗಾಗಿದ್ದಾನೆ. ಹಾಗಾಗಿ ಏನಾಗುತ್ತೆ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣದಾದಂಥ ಚೇತರಿಕೆ ಅಥವಾ ಈ ಮಾತಿನಿಂದ
ಮಾತೆ ಬಂಡವಾಳವನ್ನು ಮಾಡಿಕೊಂಡು ವ್ಯವಹಾರವನ್ನು ಮಾಡ್ತಾರಲ್ಲ ಅವ್ರಿಗಂತೂ ತುಂಬ ಅತ್ಯುತ್ತಮವಾದಂಥ ರೀತಿಯಲ್ಲಿ ವರ್ಕ್ ಆಗುತ್ತೆ. ಉದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಬದಲಾವಣೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಇರುವಂಥವರಿಗೆ ಒಂದು ಸಣ್ಣದಾದಂಥ ಪ್ಲಸ್ ಪಾಯಿಂಟ್ ಆಗುವಂಥ ಸಾಧ್ಯತೆಗಳು. ಸಾಲ ಮಾಡಿ ಆದ್ರೂ ಕೂಡ ತುಪ್ಪ ತಿನ್ನುವಂಥ ಸಂದರ್ಭ. ಎಲ್ಲರೂ ಕೇಳಿದರೆ ಸಾಲ ಖಂಡಿತವಾಗಲೂ ಕೂಡ ದೊರಕುತ್ತೆ ಅಂತಕ್ಕಂಥದ್ದು. ಶುಕ್ರ ಬಲಹೀನನಾಗಿದ್ದಾನಲ್ಲ, ಅದೇ ನಿಮಗೆ ಪ್ಲಸ್ ಪಾಯಿಂಟ್ ಆಗಿ ಸ್ವಲ್ಪ ಭವಿಷ್ಯದ ಬಗ್ಗೆ ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬ ಅದ್ಭುತವಾದಂಥ ಅವಕಾಶ. ಯಾವುದೋ ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಿ ಕಂಪನಿಗಳಲ್ಲಿ ಅಂತಂದರೆ ಖಂಡಿತವಾಗಲೂ ಕೂಡ ಸಕ್ಸಸ್ ಆಗುವಂಥ ಸ್ಥಿತಿ. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು, ಅಲ್ಲೂ ಕೂಡ ಉತ್ತಮವಾದಂಥ ತೀರ್ಮಾನವನ್ನೇ ತೆಗೆದುಕೊಳ್ತೀರಿ ಅನ್ನೋ ರೀತಿಯಾದಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಚಿಂತೆ ಮಾಡುವಂಥದ್ದು ಬೇಡ. ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳಿರುತ್ತದೆ. ಹಾಗಾಗಿ ಆದರೆ ಈ ಮೀನರಾಶಿನವರು ಪುಟ್ಟ ಮಕ್ಕಳು ಯಾರಾದರೂ ಇದ್ದರೆ ಸ್ವಲ್ಪ ನೋಡಿಕೊಳ್ಳಿ, ಅಲ್ಲೇನೋ ಸ್ವಲ್ಪ ಆ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಕಾಣುವಂಥ ಪರಿಸ್ಥಿತಿಗಳು ಬರಬಹುದು. ಇಷ್ಟು ಈ ದ್ವಾದಶ ರಾಶಿಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಹೆಸರು ಕಾಳನ್ನು ಮೀನರಾಶಿನವರು ದಾನ ಮಾಡತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.